ಬಹುದೂರದಿಂದ ಬಂದ ಆ ಜೋಡಿಗಳು ಒಂದೇ ಫ್ಲಾಟ್ನಲ್ಲಿ ವಾಸವಿದ್ರು. ಜೀವನದ ಸುಂದರ ಕನಸು ಕಾಣ್ತಿದ್ದ ಆ ಪ್ರಣಯ ಪಕ್ಷಿಗಳ ನಡುವೆ ಅದೇನಾಯ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಆ ಯುವಕ ನಿಗೂಢವಾಗಿ ಮಿಸ್ ಆಗಿದ್ದಾನೆ. ಕಸ ಹಾಕಿ ಬರ್ತೀನಿ ಅಂತ ಹೋದವನು ಮತ್ತೆ ಮನೆಗೆ ಮರಳಲೇ ಇಲ್ಲ. ಈ ವಿಚಿತ್ರ ಮಿಸ್ಸಿಂಗ್ ಕೇಸ್ನ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಸ ಹಾಕಲು ಹೋದ ಯುವಕ ನಾಪತ್ತೆ. ಪ್ರೇಯಸಿಯ ಮೇಲೆ ಅಣ್ಣನ ಅನುಮಾನ. ಈ ವಿಡಿಯೋದಲ್ಲಿ ಪ್ರಣಯ ಪಕ್ಷಿಗಳಂತೆ ಎಂಜಾಯ್ ಮಾಡ್ತಾ ಇರೋ ಈ ಯುವಕನ ಹೆಸರು ಚಿನ್ಮಯ್ ಪ್ರಸಾದ್ ಸಾಹು. ಒಡಿಶಾದಲ್ಲಿ ಬಿಟೆಕ್ ಮುಗಿಸಿ ಕೆಲಸದ ಹುಡುಕಾಟದಲ್ಲಿದ್ದ ಈತ ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ಲೆವೆಂಡರ್ ಹೋಮ್ಸ್ ಅಪಾರ್ಟ್ಮೆಂಟ್ನಲ್ಲಿ ತನ್ನ ಪ್ರೇಯಸಿ ಜೊತೆ ಇದ್ದ. ಕಳೆದ 15ನೇ ತಾರೀಕು ಎಂದಿನಂತೆ ಕಸ ಹಾಕಲು ಹೊರಹೋದ ಚಿನ್ಮಯ್ ಅತ್ತ ಕಸವನ್ನು ಹಾಕದೆ ಇತ್ತ ಮನೆಗೂ ಬಾರದೆ ನಿಗೂಢವಾಗಿ ಮಾಯವಾಗಿದ್ದಾನೆ. ತಮ್ಮ ನಾಪತ್ತೆಯಾದ ವಿಷಯ ತಿಳಿತಾ ಇದ್ದಂತೆ ಬೆಂಗಳೂರಿಗೆ ಓಡಿ ಬಂದ ಅಣ್ಣ ಚಂದನ್ ಪ್ರಸಾದ್ ಈಗ ತಮ್ಮನ ಪ್ರೇಯಸಿ ಮೇಲೆಯೇ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಕಳೆದ 2 ವರ್ಷಗಳಿಂದ ಇಬ್ಬರು ಒಟ್ಟಿಗೆ ಇದ್ದಾರೆ ಅಂದ್ಮೇಲೆ ತಮ್ಮನ ಪ್ರತಿಯೊಂದು ವಿಚಾರ ಆಕೆಗೆ ತಿಳಿದಿರುತ್ತೆ. ಆದ್ರೆ ಈಗ ಕೇಳಿದ್ರೆ ಆಕೆ ಅನುಮಾನಾಸ್ಪದ ಉತ್ತರವನ್ನ ನೀಡ್ತಾ ಇದ್ದಾಳೆ ಎಂದು ಚಂದನ್ ಆರೋಪಿಸಿದ್ದಾರೆ. ಇದರ ನಡುವೆ ಅಪರಿಚಿತ ನಂಬರ್ನಿಂದ ಅಶ್ಲೀಲ ಫೋಟೋಗಳು ಎಡಿಟ್ ಮಾಡಿ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಎನ್ನಲಾಗಿದ್ದು, ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸದ್ಯ ಹುಳಿಮಾವು ಪೊಲೀಸರು ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯುವತಿಯ ಫೋನ್ನ ಸಿಡಿಆರ್ ವರದಿಗಾಗಿ ಕಾಯ್ತಾ ಇರುವ ಪೊಲೀಸರು ಆಕೆಯ ಕಾಲ್ ಹಿಸ್ಟರಿ ಸಿಕ್ಕ ಬಳಿಕ ಸತ್ಯಾಂಶ ಹೊರಬರಲಿದೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಚಿನ್ಮಯ್ ತಾನಾಗಿಯೇ ಮನೆ ಬಿಟ್ಟು ಹೋಗಿದ್ದಾನಾ ಅಥವಾ ಪ್ರೇಯಸಿಗೆ ಈತನ ನಾಪತ್ತೆಯ ಹಿಂದೆ ಏನಾದ್ರೂ ಸಂಚು ರೂಪಿಸಿದ್ದ ಎಂಬ ಪ್ರಶ್ನೆಗಳಿಗೆ ತನಿಖೆಯ ನಂತರವಷ್ಟೇ ಉತ್ತರ ಸಿಗಬೇಕಿದೆ. ಒಟ್ಟಿನಲ್ಲಿ ಕೆಲಸ ಹುಡುಕಲು ಬಂದ ಯುವಕ ಈಗ ಎಲ್ಲಿ ಹೋದ ಎಂಬುದು ಯಕ್ಷ ಪ್ರಶ್ನೆಯಾಗಿದ್ದು, ಕುಟುಂಬದವರು ಆತಂಕದಲ್ಲಿದ್ದಾರೆ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.